ತುಂಗಭದ್ರಾ ನದಿಯ ಎಡದಂಡೆ ಇಡೀ ನಮ್ಮ 7 ದಿನದ ಯಶಸ್ವಿಯ ಪ್ರವಾಸವನ್ನು ಮುಗಿಸಿಕೊಂಡು ಇನ್ನೇನು ಸಾಕು ನಾವು ಊರ ಕಡೆ ಹೋಗಬೇಕು ಅಂತಕ್ಕಂಥ ಒಂದು ಸನ್ನಿವೇಶ ಇದ್ದಾಗ ಇಡೀ ನಮ್ಮ ಸಂಸ್ಥೆ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳೆಲ್ಲರೂ ಸೇರಿ ತುಂಗಭದ್ರಾ ನದಿಯನ್ನು ಸೇರಿಕೊಳ್ತೀವಿ. ಅಲ್ಲಿರ್ತಕ್ಕಂಥ ಮಲಿನತೆ, ತುಂಗಭದ್ರೆ ಶಾಂತವಾಗಿ ತನ್ನ ಪಾಡಿಗೆ ತಾನು ಹರಿಯುತ್ತಿರ್ತಾಳೆ. ಆದರೆ ಎಷ್ಟೋ ಜನ ಪ್ರವಾಸಿಗರು ಒಂದಾನೊಂದು ಕಾಲದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ಆಡಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಆ ಒಂದು ತುಂಗಭದ್ರಾ ನದಿ ದಂಡೆ ಮೇಲೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಅಲ್ಲಿ ಸ್ನಾನವನ್ನು ಮಾಡ್ತಾರೆ. ಬಟ್ಟೆ ಬರೆಗಳನ್ನು ಅಲ್ಲಿಯೇ ಬಿಟ್ಟು ಹೋಗಿ ತುಂಗಭದ್ರೆಯನ್ನು ಮಲಿನ ಮಾಡ್ತಕ್ಕಂಥ ಕೆಲಸ ಇನ್ನೂ ಕೂಡ ನಡೀತಾ ಇದೆ. ಅದೇ ಥರನಾಗಿ ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ನನ್ನ ಆರಾಧ್ಯ ಗುರುಗಳು ಶೈಕ್ಷಣಿಕ ಪ್ರವಾಸ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಒಂದು ಮಾತನ್ನು ಹೇಳಿದ್ದಾರೆ ನನಗೆ, ಎಂಜಾಯ್ಮೆಂಟ್ ಮಾಡಿರಿ, ಉಡಾಳ್ಗಿರಿ ಮಾಡಿಬಿಡ್ರಿ ಅಂತೇಳಿ. ಯಾಕಂದ್ರೆ ನಾನು ಒಬ್ಬ ಅವರ ವಿದ್ಯಾರ್ಥಿಗಳೊಂದಿಗೆ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭ ಇರೋದ್ರಿಂದ ಒಂದೇ ಒಂದು ಮಾತಿದ್ರು, ಎಂಜಾಯ್ಮೆಂಟ್ ಮಾಡಿರಿ, ಎಷ್ಟು ಬೇಕಷ್ಟು ಎಂಜಾಯ್ಮೆಂಟ್ ಮಾಡಿರಿ, ಆದರೆ ದಯವಿಟ್ಟು ಹೇಳ್ತೀನಿ ಉಡಾಳ್ಗಿರಿ ಮಾಡಬೇಡ್ರಿ ಅಂತೇಳಿ. ಎಂಜಾಯ್ಮೆಂಟ್ ಮಾಡಿದ್ವಿ, ಶೈಕ್ಷಣಿಕ ಪ್ರವಾಸನ ಯಶಸ್ವಿಗೊಳಿಸ್ತೀವಿ. ಆದರೆ ಯಾವತ್ತೂ ಕೂಡ ನಮ್ಮ ವಿದ್ಯಾರ್ಥಿಗಳಾಗಲಿ ಯಾರೂ ಕೂಡ ಉಡಾಳ್ಗಿರಿ ಮಾಡಲೇ ಇಲ್ಲ. ಯಾಕಪ್ಪ ಅಂದ್ರೆ ಅದು ನನ್ನ ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಆಗಿರೋದ್ರಿಂದ. ತುಂಗಭದ್ರಾ ನದಿಯ ದಂಡೆ ಮೇಲೆ ಕುಳಿತುಕೊಂಡು ವಿಚಾರ ಮಾಡಿದ್ವಿ ನಾವು, ಏನಾದರೂ ನಾವು ಸಮಾಜಕ್ಕೊಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು. ಅದು ನನ್ನ ಜಿಲ್ಲೆ ಅಲ್ಲ, ಆದರೆ ನನ್ನ ಪವಿತ್ರ ಸಾಮ್ರಾಜ್ಯ. ಅದು ಯಾವುದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಅಂಥ ವಿಜಯನಗರದ ಭವ್ಯವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ನದಿ ದಂಡೆ ಎಷ್ಟು ಮಲಿನವಾಗಿದೆ. ಹಾಗಾದ್ರೆ ಮಲಿನ ಮಾಡಿದವ್ರು ಯಾರು? ನಾವುಗಳಲ್ವಾ? ತುಂಗಭದ್ರೆ ಯಾವತ್ತೂ ಕೂಡ ನನ್ನನ್ನು ಮಲಿನ ಮಾಡಬೇಡ ಅಂತ ಹೇಳೇ ಇಲ್ಲ, ನನ್ನಲ್ಲಿ ಸ್ನಾನ ಮಾಡಬೇಡ ಅಂತ ಹೇಳಿಲ್ಲ ಅವರು. ಅಲ್ಲಿ ಸ್ನಾನ ಮಾಡೋಗಿ ಅವಳ ಒಡಲನ್ನು ನಾವು ಮಲಿನ ಮಾಡಿದ್ದೇವೆ. ಅದನ್ನು ಮಾಡಿದ್ರೆ ನಾವೇ ಆದುದರಿಂದ ಅದನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕಾರ್ಯ ಕೂಡ ನಮ್ಮದೇ ಆಗಿದೆ ಅಂತೇಳಿ ಇಡೀ ನಮ್ಮ 50 ಜನರ ತಂಡ, ಭೀಮಾ, ಕೃಷ್ಣ, ಗಂಗಾ ಮತ್ತು ಕಾವೇರಿ ಅಂತಕ್ಕಂಥ 4 ತಂಡಗಳ ಯುವಕರು ಸ್ವಯಂ ಪ್ರೇರಿತವಾಗಿ ನಾವೇನಾದರೂ ಕೂಡ ಸಮಾಜಕ್ಕೆ ನಾವು 4 ಅಕ್ಷರವನ್ನು ತಿಳಿದುಕೊಂಡಿದ್ದೇವೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದನ್ನು ತಿಳಿದುಕೊಂಡಿದ್ದೇವೆ. ನಾವುಗಳು ಕೂಡ ಎಲ್ಲರ ಥರ ಪ್ರವಾಸ ಮಾಡೋದ್ರ ನಮ್ಮ ಪ್ರವಾಸಕ್ಕೆ ಮರ್ಯಾದೆ ಇರಲ್ಲ ಅಥವಾ ಬೆಲೆ ಇರಲ್ಲ ಅಂತೇಳಿ ಸ್ವತಃ ನಾವುಗಳು ಮೈ ಬಗ್ಗಿಸಪ್ಪನ ಸುಮಾರು 1 ಗಂಟೆಗಳ ಕಾಲ ಇಡೀ ತುಂಗಭದ್ರಾ ನದಿಯನ್ನು ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯ ಯಾರಿಂದ ಆಗಿದಪ್ಪ ಅಂದ್ರೆ ನಮ್ಮ ಜ್ಞಾನೋದಯ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಂದ ಆಗಿದಂತಕ್ಕಂಥದ್ದು ಹೆಮ್ಮೆ ಎಂದು ಹೇಳ್ತಾ ವಿಷಯನೇ. ಸಾಕಷ್ಟು ಜನ ಲಕ್ಷಾಂತರ ಜನ ಒಂದು ವಿಡಿಯೋವನ್ನು ನೋಡಿ ಈ ಒಂದು ಪ್ರಸ್ತುತ ವಾತಾವರಣದಲ್ಲಿ ಪ್ರವಾಸ ಮಾಡ್ತಕ್ಕಂಥ ಈಗೆಲ್ಲ ನೋಡ್ತಿರ್ತೀವಿ ನಾವು. ಪ್ರವಾಸಕ್ಕೆ ಎದಕ್ಕೆ ಹೋಗ್ತಾರಪ್ಪ ಅಂದ್ರೆ ಏನಾದರೂ ಜೀವನದಾಗ ಹೋಗಿ ಬದ್ರೈತೆ ಎಂಜಾಯ್ ಮಾಡಕ್ಕಂತಾರಲ್ರಿ. ನಾವು ಎಂಜಾಯ್ಮೆಂಟು ಮಾಡೀವಿ, ಹಾಗಾಗಿ ಸಮಾಜಕ್ಕೊಂದು ಒಳ್ಳೆಯ ಸಂದೇಶವನ್ನು ಕೊಡೋ ಮುಖಾಂತರ ಇಡೀ ತುಂಗಭದ್ರಲ್ಲಿ ಸ್ವಚ್ಛತೆ ಮಾಡಿ ನಮ್ಮ ಜ್ಞಾನ ಭಾರತಿ ಶಾಲೆ ವತಿಯಿಂದ ನಾವು ಒಂದು ಸಮಾಜಕ್ಕೆ ಸ್ವಚ್ಛತಾ ಜಾಗೃತಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು, ನಮ್ಮ ಶಾಲೆಯ ಶಿಕ್ಷಣ ಪ್ರೇಮಿಗಳು ಒಂದು ಒಳ್ಳೆಯದಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಇಂಥ ಈಗಿನ ವಾತಾವರಣದಲ್ಲಿ ಮಕ್ಕಳಿಗೆ ಅಂಕ ಶಿಕ್ಷಣ ಮುಖ್ಯವಾಗಿದೆ. ದಯವಿಟ್ಟು ಅಂಕ ಶಿಕ್ಷಣದೊಂದಿಗೆ ಸಂಸ್ಕಾರ ಬೇಕಾಗಿದೆ ಪ್ರಸ್ತುತ ವಾತಾವರಣದಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಸಂಸ್ಕಾರ ಕಡಿಮೆ ಆಗುತ್ತಿದೆ. ವಿದೇಶಿ ಭಾಷೆಗಳನ್ನು ನಾವು ಅಳವಡಿಸ್ಕೋತಿದ್ದೀವಿ. ಅಂಕಲ್, ಆಂಟಿ ಅಂತಕ್ಕಂಥ ಪದಗಳು, ಇನ್ನೊಬ್ಬರನ್ನು ಆವಚ ಮಾಡ್ತಕ್ಕಂಥ ಪದಗಳು ಇಂದು ನಮ್ಮಲ್ಲಿ ಆಗ್ತಾವಿದೆ. ಅದರೊಂದಿಗೆ ನಮ್ಮ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಜೀವನದ ಮೌಲ್ಯಗಳನ್ನು, ಸಂಸ್ಕಾರತ ಶಿಕ್ಷಣ ಕೊಡುವಲ್ಲಿ ನಮ್ಮ ಶಾಲೆ ಯಶಸ್ವಿಯಾಗಿದೆ. ಅದೇ ಥರನಾಗಿ ನಾವುಗಳು ಕೂಡ 7 ದಿನಗಳ ಕಾಲ, ಸತತ 7 ದಿನಗಳ ಕಾಲ ಯಾವುದೇ ಒಂದು ಕೊರತೆ ಇಲ್ಲದೆ, ಯಾವುದೇ ಅನಾನುಕೂಲತೆ ಯಶಸ್ವಿಯಾಗಿ ನಮ್ಮೊಂದು ಪ್ರವಾಸವನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ ಅಂತೇಳಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಪ್ರವಾಸದ ಸುಸೂತ್ರವಾಗಿ ಕೈಗೊಂಡಂಥ ಕಥನವನ್ನು ಬಿಚ್ಚಿಟ್ಟಂಥ ಶ್ರೀಶೈಲ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುವುದು.